ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ ವಿಪ್ಪಿಂಗ್ ಕ್ರೀಮ್ ಪರ್ಫೆಕ್ಟ್ ರೆಸಿಪಿ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿ ಅದು ನಾವು ಮಾಡಬೇಕು, ಹಾಗೆ ಮೆಥಡಾಲಜಿ ಏನು ಎಲ್ಲದು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮೊದಲಿಗೆ ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ಒಂದು ಅರ್ಧ ಕಪ್ ಆಗೋಷ್ಟು ನಿಮಗೆ ತೋರಿಸೋದಕ್ಕೆ ತೊಗೊಂಡಿದ್ದೀನಿ. ಈ ವಿಪ್ಪಿಂಗ್ ಕ್ರೀಮ್ ಪೂರ್ತಿಯಾಗಿ ವಾಟರಿ ಆಗಿರಬೇಕು, ಅಂದರೆ ಪೂರ್ತಿ ನೀರಾಗಿರಬೇಕು. ಅದಾದಮೇಲೆ ಬೀಟರಿನ ಏನು ಹೇಳ್ತೀವಿ, ವಿಸ್ಕ್ ಮಾಡ್ತೀವಲ್ಲ ಅದು, ಹಾಗೆ ಬೌಲು ಫ್ರೀಝರಲ್ಲಿ ಇಟ್ಟು ಒಂದು 10 to 15 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ನೀವು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಇಲ್ಲಿ ನೋಡ್ಬೋದು ವಿಪ್ಪಿಂಗ್ ಕ್ರೀಮ್ ಸ್ವಲ್ಪ ಈ ರೀತಿ ಕ್ರಿಸ್ಟಲ್ ಆಗಿದೆ. ಅದನ್ನು ಈ ರೀತಿ ಪೂರ್ತಿಯಾಗಿ ಲಿಕ್ವಿಡ್ ಫಾರ್ಮಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬೇಕು. ಇವಾಗ ಏನಾದರೂ ಐಸ್ ಎಲ್ಲ ಇದ್ದರೆ, ಅಂದರೆ ಕ್ರಿಸ್ಟಲ್ ಆಗಿದ್ದರೆ ನಿಮಗೆ ವಿಪ್ಪಿಂಗ್ ಕ್ರೀಮ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಈ ರೀತಿನೇ ಇರಬೇಕು. ಹಾಗೆ ಬೌಲ್ ಮತ್ತು ವಿಸ್ಕ್ ಏನಿದೆ ಅದು ಕೋಲ್ಡ್ ಆಗಿರ್ಬೇಕಂದ್ರೆ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಕೊಳ್ಳಿ. ಸೊ ನೋಡ್ಬೋದು ಇವಾಗ ನಾನು ಬೀಟರ್ಗೆ ಇದನ್ನು ಹಾಕ್ಕೊಳ್ತೀನಿ. ಇವಾಗ ನಾವು ಇದರಲ್ಲಿ ಸ್ಪೀಡ್ ಕೊಟ್ಟಿರ್ತಾರೆ 1 to 6 ಆ ರೀತಿ ಕೊಟ್ಟಿರ್ತಾರೆ. ಮೊದಲಿಗೆ ನೀವು 1 ಸ್ಪೀಡಲ್ಲಿ ಇಟ್ಕೊಂಡು ನೀವು ಇದನ್ನು ಬೀಟ್ ಮಾಡ್ಕೊಳ್ಳಿ. ಸರ್ಕ್ಯುಲರ್ ಮೋಷನ್ ಅಂದರೆ ಈ ರೀತಿ ಸರ್ಕಲ್ ಆಗಿ ನೀವು ಇದನ್ನು ಮಿಕ್ಸ್ ಮಾಡ್ಕೊಬನ್ನಿ. ಒಂದು 2 to 3 ಮಿನಿಟ್ಸ್ ಆದಮೇಲೆ ಸ್ಪೀಡ್ನ ಅಂದರೆ ಬೀಟರ್ದು ಸ್ಪೀಡ್ ಏನಿದೆ ಅದನ್ನು ಸ್ವಲ್ಪನೇ ಜಾಸ್ತಿ ಮಾಡ್ತಾ ನೀವು ಇದನ್ನು ಬೀಟ್ ಮಾಡ್ಕೊಳ್ತಾ ಬರಬೇಕು. ಸೊ ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ವಿಪ್ಪಿಂಗ್ ಕ್ರೀಮ್ ಏನು ತಗೊಳ್ತೀವಿ ನಾವು ಅದು ನೀರಾಗಿರಬೇಕು, ಅಂದರೆ ಐಸ್ ಇರಬಾರ್ದು. ಅದಾದಮೇಲೆ ಬೌಲ್ ಹಾಗೆ ವಿಸ್ಕಿನ ಭಾಗ ಇರುತ್ತಲ್ಲ ಅದನ್ನು ನಾವು ಕೋಲ್ಡ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಕೋಬೇಕು. ಆವಾಗ ನಮಗೆ ವಿಪ್ಪಿಂಗ್ ಕ್ರೀಮ್ ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ನಾವು ಸ್ಪೀಡ್ನ ಲೋ ಟು ಹೈ ಫ್ಲೇಮಲ್ಲಿ ನಾವು ಇದನ್ನು ವಿಸ್ಕ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಒಂದು 3 to 4 ಮಿನಿಟ್ಸ್ ಈ ರೀತಿ ಮಾಡಿದ್ರೆ ನಮಗೆ ಸ್ವಲ್ಪ ಫಾರ್ಮ್ ರೀತಿ ಬರುತ್ತೆ. ಈ ಸೈಡ್ಸ್ ಎಲ್ಲ ನೀವು ಅವಾಗ ಈ ರೀತಿ ತೆಗಿತಾ ಬನ್ನಿ. ಇದೊಂದು ಸ್ಟಿಫ್ ಪೀಕ್ಸ್ ಆಗಿ ನೀವು ಮಾಡ್ಕೋಬೇಕು. ಈ ಪುಡ್ಡಿಂಗಿಗೆಲ್ಲ ಆದರೆ ಪೂರ್ತಿ ಸ್ಟಿಫ್ ಪೀಕ್ ಬೇಡ, ಅಂದರೆ ಪೂರ್ತಿ ಗಟ್ಟಿಯಾಗಿ ಬೇಡ, ಸ್ವಲ್ಪ ವಾಟರ್ ಆಗಿರಲಿ. ಕೇಕಿಗೆಲ್ಲ ಆದರೆ ನಮಗೆ ಸ್ಟಿಫ್ ಪೀಕ್ ಬೇಕಾಗತ್ತೆ. ಹಾಗೆಯೇ ಓವರಾಗಿ ಕೂಡ ಬೀಟ್ ಮಾಡ್ಕೋಬಾರ್ದು. ಮುಂದೆ ನಾನು ತೋರಿಸ್ತೀನಿ ಅದರ ಒಂದು ಕನ್ಸಿಸ್ಟೆನ್ಸಿನ. ನೋಡ್ಬೋದು ಈ ರೀತಿ ನೀವು ವಿಸ್ಕಲ್ಲಿ ಈ ರೀತಿ ಓಪನ್ ಮಾಡಿದ್ರೆ ಆ ಸ್ಟಿಫ್ ಪೀಕ್ ಏನಿದೆ ಮೇಲೆ ಆ ಲೇಯರ್ ನಿಮಗೆ ನಿಂತ್ಕೋಬೇಕು, ಈ ರೀತಿ ಇರಬೇಕು. ಸೊ ಇದು ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ. ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅದೇನಾದರೂ ನೀರಾದರೆ ಇನ್ನೊಂದು 1 ಮಿನಿಟ್ ಬೀಟ್ ಮಾಡ್ಕೊಳ್ಳಿ ಸಾಕು. ಸೊ ಇಷ್ಟು ಬಂದರೆ ನಮಗೆ ಕೇಕಿಗೆ ಐಸಿಂಗ್ ಮಾಡೋದಕ್ಕೆ ಇದು ಪರ್ಫೆಕ್ಟಾಗಿ ವಿಪ್ಪಿಂಗ್ ಕ್ರೀಮ್ ಏನಾಗಿದೆ ರೆಡಿ ಆಗುತ್ತೆ. ಹಾಗೆಯೇ ನೋಡ್ಬೋದು ಈ ರೀತಿ ಉಲ್ಟಾ ಮಾಡಿದ್ರು ಅದು ವಿಪ್ಪಿಂಗ್ ಕ್ರೀಮ್ ಏನಾಗಿರುತ್ತೆ ಸ್ಟಿಫ್ ಪೀಕಾಗಿ ಕುತ್ಕೊಂಡಿರುತ್ತೆ. ನೋಡ್ಬೋದು ಪರ್ಫೆಕ್ಟಾಗಿ ನಮಗೆ ವಿಪ್ಪಿಂಗ್ ಕ್ರೀಮ್ ಏನಾಗಿದೆ ಇವತ್ತು ರೆಡಿಯಾಗಿದೆ. ನೋಡಿದ್ರಲ್ಲ ಇವತ್ತಿನ ಒಂದು ವಿಪ್ಪಿಂಗ್ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.